ಇದೆ ದರ್ಶನ್ ಅವರ ಮನೆ. ಈಗ ನಮ್ಮಮ್ಮ ಎಲ್ಲ ಲಗೇಜ್ ನೋಡಿ ಗೈಸ್, ನಮ್ಮಮ್ಮನ ಬ್ಲೌಸ್ ಇಸ್ಕೊಂಡು ಬರಕ್ಕೆ ಬಂದಿದ್ದೀವಿ. ನ್ಯೂ ಇಯರ್ ಸ್ಟಾರ್ಟ್ ಆಯಿತು, 25ನೇ ವರ್ಷ. ಆಮೇಲೆ ಒಂಥರ ಬ್ರ್ಯಾಂಡೆಡ್ ಐಟಮ್ದು ಕಲೆಕ್ಷನ್. ಸಮೇತ್ ಭಾರತೀಯ ಆ ಟ್ರಿಪ್ನ ನೀನು ಈಗ ಗೈಸ್, ನಮ್ಮಮ್ಮ ಸ್ಯಾರಿ ತಗೊಂತಿದ್ದಾರೆ. ಬಾಯ್. ಎಲ್ಲಿ ಅವರು ಪಾರ್ಟಿ ಬೇಕಂತೆ ಗೈಸ್ ನಮ್ಮ ಅಕ್ಕನ ಮಗಳಿಗೆ. ಇವರು ಪಾರ್ಟಿ. ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಹುಷಾರಾಗಿದ್ದೀನಿ. ಸೊ ಇವತ್ತಿನ ದಿನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ಬೆಳಿಗ್ಗೆ ಒಂದು 9:30 10 ಆಗಿದೆ ಆಲ್ರೆಡಿ. ಈಗ ತಿಂಡಿ ತೊಗೊಂಡೋಗೋಣ ಅಂತ ಹೋಟೆಲಿಗೆ ಬಂದಿದ್ದೀವಿ, ನಮ್ಮ ಮನೆ ಹತ್ರನೇ. ಸೊ ಈಗ ಹೋಗಬೇಕು, ಅಮ್ಮನ ಕರ್ಕೊಂಡು ಬಿಟ್ಬಿಡ್ಬೇಕು. ಹಂಗೆ ನನ್ನ ಬ್ಲೌಸಸ್ ತುಂಬ ಕೊಟ್ಟಿದ್ನಲ್ಲ, ಎಲ್ಲ ಸ್ಟಿಚ್ ಆಗಿದೆ ಅಂತೆ. ಈಸ್ಕೊಂಡು ಎಷ್ಟು ದುಡ್ಡಾಗಿದೆ ಎಲ್ಲ ನೋಡಿಕೊಂಡು ಬರಬೇಕು. ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ, ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್. ಸೊ ಈಗ ಹಸ್ಬೆಂಡ್ ಹೋಗಿದ್ದಾರೆ ಹೋಟ್ಲಿಗೆ, ನಾನು ಕಾರಲ್ಲೇ ಕೂತಿದ್ದೀನಿ. ಪಾರ್ಸಲ್ ತೊಗೊಬರ್ತೀನಿ, ಮನೆಗೆ ಹೋಗಿ ತಿನ್ನೋಣ ಅಂತ ಹೇಳಿದ್ರು. ಎಲ್ಲರಿಗೂ ಇವತ್ತು ತಿಂಡಿ ಹೋಟ್ಲಲ್ಲಿ. ಯಾಕಂದರೆ ನಂಗೆ ನೈಟ್ ಇನ್ನೂ ಒಂದು ಸ್ವಲ್ಪ ಕೆಮ್ಮಿದೆ. ನೈಟ್ ಏನಾಗ್ಬಿಡುತ್ತೆ ಅಂದರೆ ಆ ಕಫ ಗಂಟ್ಲಿಗೆ ಬಂದ ತಕ್ಷಣ ಎಚ್ಚರ ಆಗುತ್ತೆ. ಅದನ್ನ ಕೆಮ್ಮಿ ನಾನು ಆಚೆ ಉಗಿಬೇಕು, ಅವಾಗ ಎದ್ದೋಗ್ಬೇಕು ವಾಶ್ರೂಮ್ಗೆ. ಹಂಗೆ ಎದ್ದೋಗಿ ನಿದ್ದೆ ಸ್ವಲ್ಪ ಕಮ್ಮಿ ಆಗಿತ್ತು, ಎಬ್ರಿಸಿಲ್ಲ ಅವರು. ನಿಧಾನಕ್ಕೆ ಇದ್ದೆ. ಸೊ ಬೇಡ ಬಿಡು, ಹೋಟ್ಲಲ್ಲಿ ತರ್ತೀನಿ ಅಂದರು. ಈಗ ಹೋಗಿದ್ದಾರೆ, ಅವ್ರು ಬಂದ ಮೇಲೆ ಸಿಗೋಣ. ಮತ್ತು ಇನ್ನೊಂದೇನು ಅಂದರೆ ಇಲ್ಲಿ ಈ ಹೋಟ್ಲಿಂದ ದರ್ಶನ್ ಅವ್ರ ಮನೆಗೆ ತುಂಬ ಹತ್ರ, ತೋರಿಸ್ತೀನಿ ನೋಡಿ. ಕೈಸ್ ಈಗ ತಗೊಂಡು ಬಂದರು ತಿಂಡಿ. ನೀನು ಆ ಗ್ಲಾಸ್ ಎಲ್ಲ ಓಪನ್ ಮಾಡೋದಾ? ನೀನು ಹೋಗಿ ಒಂದು ಸ್ವಲ್ಪ ದೂರ ಹೋಗಿದ ತಕ್ಷಣ ಎಲ್ಲ ಕ್ಲೋಸ್ ಆಗೋಯ್ತು. ಏನೇನು ತಂದೆ? ಏನೇನು ತಂದೆ. ನಿನ್ಗೇನು ತಗೊಂಡೆ? ಏನು ತಿಂಡಿ? ಇಡ್ಲಿ ಟೊಮೊಟೊ. ಸೊ ನಮಗೆ ನಾವೇನು ಹೇಳಿದ್ವಿ ಅದು ತಂದಿದ್ಯಾ. ಇದೇ ಹೋಟೆಲ್ ಗೈಸ್, ಮೋನಿಶಾ. ಇಲ್ಲಿಂದ ಹಿಂಗೆ ಹೋದರೆ ಇಲ್ಲಿ ದರ್ಶನ್ ಮನೆ ಬರುತ್ತೆ. ಸೊ ಫಸ್ಟ್ ರೈಟ್ ಅನ್ಸುತ್ತಿದ್ದಲ್ಲ, ನಾನು ಹಿಂಗೆ ತೋರಿಸ್ತಾ ಇದ್ದೆ ರೋಡು. ನಮ್ಮ ಮನೇಲಿ ಹಂಗೆ ಅವ್ರ ಮನೆ ಮುಂದೆನೇ ಹೋಗೋಣ ಬಾ ಅಂದರು ಅಂತ ಹೋಗ್ತಾ ಇದ್ವಿ. ಇಲ್ಲೊಂದು ದೊಡ್ಡ ಹಾಸ್ಪಿಟ್ಲ್ ಇದೆ, ಹಂಗೆ ಹಿಂಗೆ ಬರ್ತಾ ರೈಟಿಗೆ ಒಂದು ರೋಡ್ ಹೋಗುತ್ತೆ. ಇದೇ ಇರಬೇಕು, ಮೇ ಬಿ ಇದೇ ಇರಬೇಕು. ಇದೇನೆ, ಇದೆ ತಾನೆ? ನೋಡಿ ಗೈಸ್, ಇದೆ ದರ್ಶನ್ ಅವರ ಮನೆ. ಗೈಸ್ ಎಲ್ಲ ರೆಡಿಯಾಗಿದ್ದೀವಿ, ಕಾರ್ ತಗೊಂಬಂದು ಬರಬೇಕು. ನಮ್ಮಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡವ್ರೆ. ಈಗ ಹೊರಟಿದ್ದೀವಿ. ಕಾಣಿಸ್ತಿಲ್ಲ ತಡಿ, ರೂಮಲ್ಲಿ ಕೂತಿದ್ದಾರೆ. ಈಗ ಹೇಳು, ವೆಲ್ಕಮ್ ಬ್ಯಾಕ್. ಈಗ ನಮ್ಮಮ್ಮ ಎಲ್ಲ ಲಗೇಜ್ ತಗೊಂಡು ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಹೋಗೋಣ. ನಾನು ಸ್ಲಿಪ್ಪರ್ ಬಿಟ್ಬಿಟ್ಟು ನೋಡಿ ಹೆಂಗೆ ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಸ್ಲಿಪ್ಪರೇ ಹಾಕ್ಕೊಂಡಿಲ್ಲ, ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ತರಬೇಕು ಗೈಸ್, ಎಲ್ಲ ಮೆಸ್ಸಿಯಾಗಿ ಹೆಂಗೆ ಬಿಟ್ಟಿದ್ದಾರೆ. ನಡಿಮಾ, ಈಗ ಹೋಗೋಣ ಬನ್ನಿ ಗೈಸ್. ಈಗ ಹೊರಟಿದ್ದೀವಿ ಗೈಸ್ ನಮ್ಮ ಅಕ್ಕ ಮನೆಗೆ. ಅಲ್ಲಿಂದ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀವಿ, ಇಸ್ಕೊಬರ್ಬೇಕು. ತುಂಬ ಕೆಲಸ ಇದೆ ಇವತ್ತು. ಸೊ ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಈಗ ಹೊರಟಿದ್ದೀವಿ. ನಮ್ಮಮ್ಮನೂ ಬರ್ತಾ ಇದ್ದಾರೆ. ಯಾಕಮ್ಮ ನೀನು ಇಷ್ಟು ಜಲ್ದಿ ಹೋಗ್ತಾ ಇದೀಯಾ? 20 ದಿವಸ ಆಯ್ತು ನಮ್ಮ ಮಮ್ಮಿ ಬಂದು. ಒಂದು 2-3 ತಿಂಗಳು ಇರ್ತಾರೆ ಅಂದರೆ ಅಷ್ಟು ಜಲ್ದಿ ಹೋಗ್ತಾ ಇದ್ದಾರೆ ಗೈಸ್. ಗೊತ್ತಿಲ್ಲ, ಯಾಕೋ ಬೇಜಾರಾಗಿರ್ಬೇಕು. ಅಳಿನ ಮೇಲೆ ಬೇಜಾರ, ಮಗಳ ಮೇಲೆ ಬೇಜಾರೋ ಗೊತ್ತಿಲ್ಲ. ಯಾರ ಮೇಲೆ ಬೇಜಾರು? ಸಾರು ಅದಕ್ಕೆ ಹೋಗ್ತೈತೆ. ನೋಡಿ ಗೈಸ್, ನಮ್ಮಮ್ಮನ ಬ್ಲೌಸ್ ಇಸ್ಕೊಂಡು ಬರಕ್ಕೆ ಬಂದಿದ್ದೀವಿ. ಕೊಡ್ತಿದ್ದಾರೆ ಇಲ್ಲೆಲ್ಲ ಬ್ಲೌಸ್. ಪೌಡ್ರಲ್ಲಿ ಮಾಡಿ ಹೋಗುತ್ತೆ. ಪೌಡ್ರ್
ಇವರು ಬಂದಿದ್ದಾರೆ, ಇವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಇವ್ರು ಸ್ಯಾರೀಸ್ ಕೊಡೋಕ್ಕೆ ನೋಡಿ ಅಲ್ಲಿ ಮಿರರಲ್ಲಿ. ನಮ್ಮಮ್ಮ ಬ್ಲೌಸಸ್ ಕೊಡ್ತಿದ್ದಾರೆ. ಈ ಥರನೇ ಎಲ್ಲೋ ಗೆಳೀತಾರೆ ನೀವು ಮರ್ತು ದೊಡ್ಡದು ಮಾಡ್ತೀವಿ. ಎಲ್ಲ ಡಿಸೈನ್ಸು ಕೊಟ್ಟಿದ್ದೆ, ಯಾವ್ಯಾವ್ದಕ್ಕೆ ಯಾವ್ಯಾವ ಸೂಟ್ ಆಗುತ್ತೆ ಮಾಡಿ. ಗೈಸ್ ಎಲ್ಲ ಬ್ಲೌಸು ಸಖತ್ತಾಗಿ ಹೊಲ್ದಿದ್ದಾರೆ, ಹಾಕ್ಕೊಂಡು ನೋಡ್ಬೇಕು ಫಿಟ್ಟಿಂಗ್ ಹೆಂಗಿದೆ ಅಂತ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ಡಿಸೈನ್ಸು. ಈ ಸಲ ನಾನು ಹೇಳಿದ್ದು ಯಾವುದು ಮರಿದಿರ ಮಾಡಿಕೊಟ್ಟಿದ್ದಾರೆ. ಒಂದೊಂದು ಸಲ ಏನು ಮಾಡೋರು ಅಂದರೆ ತುಂಬ ದಿನ ಆಗೋದು ತೊಗೊಂಡು ಇವ್ರ ಹತ್ರ ಕೊಟ್ಟರೆ ಒಂದು 5 ತಿಂಗಳ ಕಾಯ್ಬೇಕು ನಾವು, ತುಂಬ ಬ್ಯುಸಿ ಇರ್ತಾರೆ ಇವ್ರು. ಯಾಕಂದರೆ ಮುಂಬೈ ಟೈಲರ್ ಇವರು, ಅಲ್ಲಿ ಕೆಲಸ ಮಾಡಿದವ್ರು, ಹಂಗಾಗಿ ತುಂಬ ಚೆನ್ನಾಗಿ ಹೊಲಿತಾರೆ ಅಂತೇಳಿ ಎಲ್ಲ ತುಂಬ ಜನ ಇಲ್ಲೇ ಕೊಡ್ತಾರೆ, ಮದುವೆದು ಎಲ್ಲ ಫಂಕ್ಷನ್ಸ್ದೆಲ್ಲ. ನಾನು ಅದಕ್ಕೆ ಒಟ್ಟಿಗೆ ಒಂದೇ ಸಲ ಎಲ್ಲ ಹಂಗೆ ಇಟ್ಕೊಂಡು ಒಂದೇ ಸಲ ಕೊಟ್ಟಿದ್ದೆ. ಈಗೆಲ್ಲ ಒಂದೇ ಸಲ ಹೊಲ್ದಿದ್ದಾರೆ, ಎಷ್ಟಾಗುತ್ತೋ ಬಿಲ್ ಗೊತ್ತಿಲ್ಲ, ಬಟ್ ಎಲ್ಲ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ನಾನು ಹೇಳಿ ಡಿಸೈನ್ ಯಾವುದು ಮರಿದಿರ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ನಿಮ್ಗೆ ಯಾರಿಗಾದರೂ ಇವ್ರ ಹತ್ರ ಹೊಲಿಸ್ಬೇಕು ಅಂತ ಇದ್ದರೆ ನೀವು ನಂಬರ್ ಬೇಕು ಅಂತ ಕಮೆಂಟ್ ಹಾಕಿದ್ರೆ ನಾನು ಗೈಸ್ ನೋಡಿ ಎಷ್ಟಾಗಿದೆ ಬಿಲ್ಲು. 40,000 ಆಗಿದೆ. ಎಷ್ಟು ಬಿಲ್ ಮಾಡಿದ್ದಾರೆ, ಹಂಗೆ ಹೊಲಿಸಿದ್ದೀವಿ, ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಈಗ ಕೊಡೋಣ ದುಡ್ಡನ್ನ. ನಮ್ಮಕ್ಕ ಇವರೇ ಕ್ಯಾಶಿಯರ್ ಎನಿಸ್ತಾ ಇದ್ದಾರೆ. ಗೈಸ್ ಈಗ ಬ್ಲೌಸ್ ಇಸ್ಕೊಂಡು ಸೇಟು ಅಂಗಡಿಗೆ ಹೋಗಿ ಬ್ಯಾಂಗಲ್ ತೊಗೊಂಡು ಬಂದ್ವಿ. ಈಗ ಊಟ ಮಾಡ್ಕೊಂಡು ಮನೆಗೆ ಹೋಗೋದಷ್ಟೇ ಗೈಸ್. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ಅದೇ ಸಪ್ರೇಟ್ ಲಾಗ್ ಮಾಡ್ತೀನಿ ಹೇಗಿದೆ ಬ್ಲೌಸಸ್, ಹೆಂಗೆ ಸ್ಟಿಚ್ ಮಾಡಿದ್ದೀನಿ ಏನು ಅಂತ. ತೊಗೊಂಬಂದಿದ್ದೀನಿ. 40,000 ಬಿಲ್ಲಾಗಿದೆ. ನಮ್ಮ ಹಸ್ಬೆಂಡ್ ಕೊಡ್ತೀನಿ ಅಂದಿದ್ದಾರೆ. ಸೊ ಅವ್ರು ಕೊಟ್ಟಾಗ ತೊಗೊಂಡೋಗಿ ಕೊಡಬೇಕು, ಆವಾಗ ಹಾಕ್ತೀನಿ. ಸೊ ಈಗ ಅಡುಗೆ ಮಾಡ್ತವ್ರೆ ನಮ್ಮಕ್ಕ. ಏನು ಸಾಂಬಾರೆ? ಅವರೇ ನಮ್ಮಕ್ಕ, ನಾನು ನಿಮ್ಮಕ್ಕನಂತ. ಎಣ್ಣೆ ಎಲ್ಲ ಸಿಡಿಯುತ್ತಲ್ಲ ಹಿಂದ್ಗಡೆ ಇಡಕ್ಕೆ. ಟೈಲ್ಸ್ ಉಜ್ಜಕ್ಕಾಗಲ್ವಾ ಅದು? ನಮ್ಮ ಮನೇಲಿ ಟೈಲ್ಸು ಒರೆಸಿದ್ರು ಹೋಗುತ್ತೆ, ಅದೇನು ಅಂಟಲ್ಲ. ಕೆಲವೊಂದು ಟೈಲ್ಸಲ್ಲಿ ಉಜ್ಜಬೇಕು, ಇದೇ ನಂಗೆ ಆಗಲ್ಲ, ಅದಕ್ಕೆ ನಾನು ತರಿಸಿಲ್ಲ, ಅದರಲ್ಲೇ ಯೂಸ್ ಮಾಡ್ತೀನಿ. ಎಷ್ಟೊತ್ತಿಗೆ ತರ್ಸ್ಕೊತಿದ್ದೆ, ಇಲ್ಲಾಂದರೆ ನಮ್ಮಮ್ಮಂಗೆ ಹೊಟ್ಟೆ ಹಸಿತೈತೇನೋ. ನಮ್ಮಮ್ಮ ತಿನ್ನೋದೇ 2:30 ಕಣೆ. ಅಲ್ಲಮ್ಮ ಫಿಲ್ಟ್ರ್ ಯಾಕೆ ಕಿತ್ತಿಕ್ಕಿದೀಯಾ? ಫಿಲ್ಟ್ರು ಬರೀ ನೀರು ಕಾಫಿ ಪುಡಿ ಬೆಕ್ಕಿನ ಸ್ಟೋರಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಧ್ಯದಲ್ಲಿರೋರು ಪ್ರಾಣಿ ಪ್ರಿಯರು ಇವರು, ಲಾವಣ್ಯ ಅಂತ ಅವ್ರು ಇತ್ತು. ಅವರು ಮನೆಗೆ ಬೆಕ್ಕು ಬಂದಿತ್ತು, ಮ್ಯಾವ್ ಮ್ಯಾವ್ ಅಂತ ಕಂಪ್ಲೇಂಟ್ ಹೇಳ್ತಿತ್ತಂತೆ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾವ್ರೆ ಹೆಂಗೆ ಕಂಪ್ಲೇಂಟ್ ಮಾಡ್ತಿತ್ತು ಅಂತ. ಇವರು ಏನರದ್ದು ಇವರು ಪೆಟ್ಟಿಗೆ ಅಭಿಮಾನಿ ಅಂದರೆ ಇವರು ಎಂಥದ್ದು ಗೇಮು, ಫ್ರೀ ಫೈರ್ಗೆ ಅಭಿಮಾನಿ ಇವರು. ಮೊಬೈಲ್ ತಗೋಬಾರೋ, ಲೈನ್ ಬಾರೋ, ಹೊಡಿಬಾರೋ ಅಂತಿರ್ತಾನೆ. ಯಾರಿಗೂ ಹೇಳಿಲ್ಲ ಹಿಂಗೆ. ಇನ್ಯಾಕೆ ಇರುತ್ತೆ ಇರೋದು ಕೇಳಿಸ್ತಾ ಇರುತ್ತೆ ನನಗಲ್ಲಿ ಫೋನಲ್ಲಿ. ಒಂದ್ಸತಿ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಗೇಮ್ ಆಡ್ತಾ ಇರ್ತಾರೆ, ಒಂದು ಫ್ರೀ ಫೈರ್ ಪಬ್ಜಿ ಎಲ್ಲ ಹೊಸ್ದಾಗಿ ಬಂದಿತ್ತಲ್ಲ. ಅಂದ್ರೆ ಎಲ್ಲಾರು ನೋಡು, ರ್ಯಾಂಡಮ್ ಆಗಿ ಫ್ರೆಂಡ್ಸ್ ಎಲ್ಲ ಎಲ್ಲಾರು ಆಡ್ತಾರ ನೋಡಿ. ಯಾರ್ಯಾರು ಆಡ್ತಾ ಇರ್ತಾರೆ ಎಲ್ಲಾರು ಗೊತ್ತಿರಲ್ಲ, ಆಟ ಆಡ್ತಾ ಇರ್ತಾರೆ. ಇವ್ ಮೇಲ್ ಮಾಡ್ಬಿಟ್ಟು ಆಲ್ ಮಾಹಿತಿ ಓಪನ್ ಮಾಡ್ಬಿಟ್ಟು ಅವ್ರು ಯಾರೋ ಸಾಲ ಹಿಂದಿಲಿ ಬೈತ ಗೊತ್ತಿರ್ಲಿಲ್ಲ ಅವನಿಗೆ. ಆಮೇಲೆ ಆಫ್ ಮಾಡ್ಕೊಂಡ. ಹೆಂಗ್ ಆಫ್ ಮಾಡೋದು ಅಂತಾನು ಗೊತ್ತಿರ್ಲಿಲ್ಲ. ಆಮೇಲೆ ಹೆಂಗೋ ಆಲ್ ಕ್ಲೋಸ್ ಮಾಡಿ ಆಫ್ ಮಾಡಿ ಆನ್ ಮಾಡಿರಂಗ ಆಫ್ ಮಾಡಕ್ ಗೊತ್ತಿರಲ್ವಾ? ಆನ್ ಆಗಿತ್ತು ಅಂತಾನೆ ಗೊತ್ತಿರ್ಲಿಲ್ಲ. ನಾನೇ ಬೇಕು ಅಂತ ಆನ್ ಮಾಡಿದ್ದದು. ನಾವು ಬೈಸ್ಕೊಳಕ್ಕೆ ಅಂತನಲ್ಲ. ಹಿಂಗೆ ನಿಮ್ಮ ಅಜ್ಜಿ ಸಮಾಚಾರ ಕೇಳ್ದ?
ನ್ಯೂ ಇಯರ್ ಸ್ಟಾರ್ಟ್ ಆಯಿತು. 25ನೇ ವರ್ಷದಲ್ಲಿ ಏನು ನಿನಗೆ ಬ್ಯಾಡ್ ಆ್ಯಂಡ್ ಗುಡ್ ಎರಡು ಎಕ್ಸ್ಪೀರಿಯನ್ಸ್ ಹೇಳಬೇಕು. ಮುಂದಿನ ವರ್ಷಕ್ಕೆ ನಿನ್ಗೆ ಏನು ಆಗಬೇಕು, ಅದೇ ಏನಂತಾರದು, ಅದೇ ಹೇಳಬೇಕು. ಮೊಬೈಲ್ ಕೆಳಗಿಳಿಸು. ಅಂದರೆ 25 ನನಗೆ ಏನೋ ಒಳ್ಳೇದಾಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಗಾಡಿ ಬಂದದ್ದು ಯಾವಾಗ 23 ಈ ಗಾಡಿ ಅವಳದು ಇದು ನನ್ನ ಪರ್ಸನಲ್ ಆಗಿ ಹೇಳ್ತಾರದವಳು. ನಾನೇನ್ ನೋಡಿದ್ದೀನಿ ಅದೇ. ಗುಡ್ ಯಾವುದು ನಡೆದಿಲ್ಲ. ಏನ್ ನಡೆದಿದೆ, ಏನ್ ಬ್ಯಾಡ್ ಅನ್ನೋದು ಮರೆಯಕ್ಕೆ ಆಗದೆ ಇರೋ ಅಂತ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾವುದು? ತೇಜು ಮನೆಗೆ ಬಂದು ಗೈಸ್ ಪಾಪ ಗೈಸ್ ಬಿಗ್ ಬಾಸ್ ಇದು ನೆಕ್ಸ್ಟ್ ಹಂಗಾರೆ ನೆಕ್ಸ್ಟ್ ಗುಡ್ ಯಾವುದು ಅಂದ್ರೆ ಅವ್ನು ಹೋಗೋದು ಅಂತ. ಗುಡ್ ಹಂಗಾರೆ ಯಾವುದು ನಡೆದಿಲ್ಲ. ಈ ವರ್ಷ ಏನ್ ನೀನು ಮಾಡ್ಬೇಕು ಅಂತ ಸ್ಯಾರಿ ಹಾಕ್ತಿದ್ವಿ. ಈಗ 26ಗೆ ಏನು ಮಾಡ್ಬೇಕು? ವಿಷನ್ ಏನಂದ್ರೆ ಒಳ್ಳೆ ಕಂಪ್ನಿ ಪ್ಲೇಸ್ ಆಗೋದು, BCom ಮುಗಿಯುತ್ತೆ, ಒಂದು ಏನೋ ಪ್ರಾಪರ್ ಆಗಿ ಕೆರಿಯರ್ಗೆ ಏನ್ ಬೇಕೋ ಅದೊಂದು ಓದೋದು, ಆಮೇಲೆ ಒಂದು ಕಾರ್ ತಗೊಳೋದು, ಆಮೇಲೆ ನಮ್ಮಮ್ಮ ಸುಮ್ಮನಿರೇ ನೀನು ಒಳ್ಳೆ ಮಧ್ಯದಲ್ಲಿ ಮಾತಾಡ್ಬೇಡ, ಅವಳು ಹೇಳ್ತಾವಳೆ. ಆಮೇಲೆ ಗೋಲ್ಡ್ ಅನ್ಕೊಂಡಿದ್ವಿ ಅದನ್ನ ತಗೊಳೋದು, ಆಮೇಲೆ ಒಂಥರ ಬ್ರ್ಯಾಂಡೆಡ್ ಐಟಮ್ದು ಕಲೆಕ್ಷನ್ ಮಾಡೋದು ಅಷ್ಟೇ. ಅದಿಲ್ವಾ? ಅದೇನ್ ವಿಷನ್ ಬೋರ್ಡ್ ಅಂತ ಏನಿಲ್ಲ, ಅದು ಹಂಗೆ ಅನ್ಕೊಂಡಿದ ತಕ್ಷಣ ಆಗೋದು. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ನಿನ್ಗೆ? ಏನಿಲ್ಲ, ಚೆನ್ನಾಗಿದೆ ನಿನ್ಗೆ. ಯಾಕೆ ಮೇಲ್ ಇದಾಯ್ತಲ್ಲ? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ ಆಕ್ಸಿಡೆಂಟ್ ಆಗಿದೆ. ಕಾರು ಸ್ಟೇಷನಲ್ಲಿ ಇತ್ತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕಾರ್ ಆಕ್ಸಿಡೆಂಟ್ ಆಗಿ. ಜೋರಾಗಿ ಹೇಳು. ಇಷ್ಟೇ ಜೋರ ಆಗೋದು ಅಂತ ಮೈಕ್ ತರಬೇಕು. ಆಯ್ತು ಹೇಳು. ಅದಾದ್ಮೇಲೆ ಎಲ್ಲ ಚೆನ್ನಾಗಾಗಿದೆ. ಅಲ್ಲಿಗೆ ಮುಗೀತದು ಕಣ್ಕ. ಆದ್ಮೇಲೆ ಎಲ್ಲ ಚೆನ್ನಾಗಾಗಿದೆ. ಈಗ ಈ ವರ್ಷಕ್ಕೆ ಏನೇನು ಹೊಸದಾಗಿ ಏನಾಯ್ತು ಲಾಸ್ಟ್ ಇಯರ್ಲಿ ಅಂತಂದರೆ 2 ಫಾರಿನ್ ಟ್ರಿಪ್ ವಿನ್ ಆದೆ. ಆಮೇಲೆ ಚೇರ್ಮನ್ ಅವಾರ್ಡ್ ಸಿಕ್ತು. ಸಮಿತ್ ಭಾರತೀಯ ಆ ಟ್ರಿಪ್ನ ನೀನು ಈಗ ಹೋಗೋದು ಅದು ಬಂದಿದೆ. ಬಟ್ ಈ ವರ್ಷ ಹೋಗ್ತೀಯಾ? 26 ಹೋಗ್ತೀಯಾ? 26 ಏನು ಮಾಡಬೇಕು ಅಂತ ಅನ್ಕೊಂಡಿದೀಯ? 26 GM ಆಗ್ಬೇಕು ನಾನು. ಅಷ್ಟೇನಾ? ಜನರಲ್ ಮ್ಯಾನೇಜರ್ ಆಗಬೇಕು. ನನ್ನ ಹೆಂಡತಿ ಒಡವೆ ಎಲ್ಲ ಮಾರಿದ್ದೀನಿ. ಆ ಒಡವೆ ಎಲ್ಲ ರಿಟರ್ನ್ ಕೊಡಿಸ್ಬೇಕು. ಆಮೇಲೆ ಅಷ್ಟೇ, ಎರಡೇ. GM ಆಗಬೇಕು, ಗೋಲ್ಡ್ ತಗೋಬೇಕು ಅಷ್ಟೇ. ಅದ್ರಲ್ಲಿ ಬೇರೆ ಇದು ಫಾರಿನ್ ಟ್ರಿಪ್ ಮೇಲೆ ಟ್ರಿಪ್ ಹೊಡಿತಾರೆ ಗೈಸ್ ಈಗ ಆಫೀಸ್ ಕಡೆಯಿಂದ. ಮತ್ತೆ ಗೊತ್ತಿಲ್ಲ, ಫ್ಯಾಮಿಲಿನೂ ಒಂದು ಹೋದ್ರು ಹೋಗ್ಬೋದೇನೋ ಗೊತ್ತಿಲ್ಲ. ಅದಂತೂ ನಾವು ಪ್ರಾಮಿಸ್ ಮಾಡಕ್ಕಾಗಲ್ಲ. ಆಫೀಸ್ ಕಡೆಯಿಂದ ಅಂತೂ ಹೋಗ್ತಾರೆ. ಇಲ್ಲ, ನಮ್ಮ ಮಮ್ಮಿದು ಒಂದು ಪಾಸ್ಪೋರ್ಟ್ ಬರಬೇಕು. ನಮ್ಮ ಮಮ್ಮಿ ಪಾಸ್ಪೋರ್ಟ್ ವೇಟಿಂಗು. 10th ಮಾರ್ಕ್ಸ್ ಕಾರ್ಡ್ ತಗೊಂಡೋಗ್ಬಿಟ್ಟು ಡುಮ್ ಅನ್ಸ್ಕೊಂಡ್ ಬಂದವ್ರೆ. ಈಗ ಪೇಪರಲ್ಲಿ ಬೇರೆ ಅಡ್ವರ್ಟೈಸ್ ಕೊಡ್ತಾ ಇದೀವಿ. ಭಾಗ್ಯನೂ ನಾನೇ, ಭಾಗ್ಯ ಕೆಜಿನೂ ನಾನೇ ಅಂತ ಅಡ್ವರ್ಟೈಸ್ಮೆಂಟ್ ಕೊಡಿಸ್ತಾ ಇದೀವಿ ಪೇಪರಲ್ಲಿ. ಅದೆಲ್ಲ ಕೊಡಿಸಿ ಅವೆಲ್ಲ ಪಾಸ್ಪೋರ್ಟ್ ಎಲ್ಲ ಆಗಾದ್ಮೇಲೆ ಖಂಡಿತ ಫ್ಯಾಮಿಲಿ ಫಾರಿನ್ ಟ್ರಿಪ್ ಗ್ಯಾರಂಟಿ ಇರುತ್ತೆ ಈ ವರ್ಷ. ಹೇಳ ನಿಂದೇನೆ 25 ಅಲ್ಲಿ ಈ ಕಡೆ ತಿರುಗು, ಹಂಗೆ ಸುಲ್ಕೊಂಡು ಹೇಳು. ಗುಡ್ ಏನು ಬ್ಯಾಡ್ ಏನು ಎಕ್ಸ್ಪೀರಿಯನ್ಸ್? ಬ್ಯಾಡ್ ಎಲ್ಲ ಅಷ್ಟೊಂದು ನಾನು ನೆನಪೇ ಇಟ್ಕೊಳಲ್ಲ. ಆಗಿದ್ದ ಬೇಗ ಮರ್ತು ಬಿಡ್ತೀನಿ. ಫುಡ್ಡು ಅಂದ್ರೆ 25 ಅಲ್ಲಿ ಏನೇನೋ ಅನ್ಕೊಂಡಿದ್ದೆ, ಅವು ಯಾವ ಆಗಿಲ್ಲ. 26 ಮಾಡ್ಬೇಕೀಗ. 26 ಅಲ್ಲಿ ಏನೇನು ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ನನ್ನ ಮಗಳಿಗೆ ಒಂದು ಕಾರ್ ಕೊಡಿಸ್ಬೇಕು, ಮತ್ತೆ ಅದೇ ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ನನಗೂ ಆಸೆ ಇದೆ. ಅವಳಿಗೆ ಒಳ್ಳೆ ಕಡೆ ಕೆಲಸ ಆಗ್ಬೇಕು, ಅದೊಂದು ಕೆಲಸ ನನ್ನ ಆಸೆ ಏನಲ್ಲ, ಅವಳ ಆಸೆ. ಬಟ್ ನಮ್ದು ಒಂದು ಇರುತ್ತಲ್ಲ, ಅಮ್ಮ ಅನ್ನೋರ್ದು ಒಂದೊಳ್ಳೆ ಕಡೆ ಕೆಲಸ ಆಗ್ಲಿ. ಇನ್ನು ಅವಳು ಕೇಳಿದ್ದೆಲ್ಲ ಕೊಡ್ಸೋ ತರ ದೇವ್ರು ನನಗೆ ಕೊಟ್ರೆ ಅವಳಿಗೂ ನಮ್ಮ ಅಪ್ಪಂಗೂ ಕೇಳಿದಾಗೆಲ್ಲ ನಾನು ಇಲ್ಲ ಅಂತ ಕೊಡೋ ತರ ಭಗವಂತ ನನ್ಗೆ ಅನುಗ್ರಹಿಸ್ಬೇಕು. ನಮ್ಮ ಅಪ್ಪ ಯಾವಾಗ ಕೇಳಲಿಕ್ಕೆ ಅಲ್ಲಿ ಕಿಟಕಿ ಕೊಡ್ತಾ ಇರ್ಬೇಕು. ಆಮೇಲೆ ನನ್ನ ಮಗಳು ಅದ್ ಬೇಕು ಮಮ್ಮಿ ಇದ್ ಬೇಕು ಕೇಳಕ್ ಮುಂಚೆ ಎಲ್ಲ ಕೊಡ್ಸ್ಬಿಡ್ಬೇಕು. ಅದಕ್ಕೆ ಭಗವಂತ ಅನುಗ್ರಹಿಸ್ಬೇಕು ಅಷ್ಟೇನಾ? ಅಷ್ಟೇ. ನಿಂದೇನೆ ಸ್ವರ್ಣಿ?
ಇವಳ್ದೇನು ಇರಲ್ಲ ಈ ಏಜಲ್ಲಿ. ಆದ್ರೂ ನಿಂದೇನೋ ಗುಡ್ ಏನೋ ಬ್ಯಾಡ್ ಏನೋ ಅದಕ್ಕೆ ನಾನೇನು ದುಡಿತಾ ಇಲ್ವಲ್ಲ ಕೊಡ್ಸಕ್ಕೆ. ದುಡ್ಡೆಲ್ಲಿಂದ ಬರುತ್ತೆ? ಅಪ್ಪಂದೇ ಕಮಿಟ್ಮೆಂಟ್ ಬೇಜಾನ್ ಐತೆ. ನಂಗೆ ಕೊಡೋದು ಮನೆ ಖರ್ಚಿಗೆ, ಹಾಲು ಮೊಸರು ತರಕಾರಿಗೆ. ಅದ್ರಲ್ಲಿ ನಾನು ಐಪ್ಯಾಡ್ ಕೊಡಿಸ್ಲಾ? ಹೇಳ್ತೀನಿ, ಅದು ಮ್ಯೂಟ್ ಮಾಡ. ಹೇಳೋ, ನಿಂದೇನು ಹೇಳೋ. ಹೋಗ್ಲಿ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ 26ಅಲ್ಲಿ? 16 ಹೇಳು. ತೇಜುನ ಏನೂ ಇಲ್ಲ ಅಂತ ಅವನು, ಅದಕ್ಕೆ 26 ಹೇಳಪ್ಪ ಅಂತ ಇದ್ದೀನಿ. ಹಾಂ, ಎತ್ ಕುತ್ಕೋ ಸರಿಯಾಗಿ. ಬೆಂಗಳೂರಿಗೆ ಬಂದಾದ್ಮೇಲೆ 2 ಸಲ ಅವ್ರ ಅಕ್ಕ ನಾಯಿ ಅದು ಬ್ಯಾಡ್ ಎಕ್ಸ್ಪೀರಿಯನ್ಸು. ಗುಡ್ ಎಕ್ಸ್ಪೀರಿಯನ್ಸು ಎಕ್ಸಾಮೇ ಅವನು ಇದೆ ಅಂತ ಹೇಳ್ತೀರಾ? ಅದು ಗುಡ್ ಎಕ್ಸ್ಪೀರಿಯನ್ಸು. ಆಮೇಲೆ ಈಗ ಹೋಗ್ಲಿ, ಮುಂದಿನ ವರ್ಷಕ್ಕೆ ಈ ವರ್ಷ 2026ಅಲ್ಲಿ ಏನು ನೀನು ಸಾಧನೆ ಮಾಡಬೇಕು ಅಂದ್ಕೊಂಡು ಏನಾದರೂ ಒಂದು ಮೈಂಡಲ್ಲಿ ಇರುತ್ತಲ್ಲ, ಈ ವರ್ಷ ಇಲ್ಲ ಇದು ತಗೋಬೇಕು, ಇದು ಮಾಡಬೇಕು, ಏನು ಅಂದ್ಕೊಂಡಿದ್ದಿ? ಅಷ್ಟೇ. ಈಗೇನು ಓದ್ತಾ ಇದ್ದೀನಿ, ಅದು ಪಾಸ್ ಆದರೂ ಸಾಕು ಅವನಿಗೆ. ಪಾಸ್ ಆಗ್ತೀನಿ, ಅದು ಸೆಕೆಂಡ್ ಪಾಸ್ ಆಗ್ತೀನಿ. ಗೈಸ್, ಈಗ ನಾನು ಹೇಳೋ ಸಮಯ 25ಅಲ್ಲಿ ಬ್ಯಾಡ್ ಏನಂದರೆ ಶೇರ್ ಮಾಡ್ಕೊಂಡಿದ್ದೀನಿ. ಆದರೂ ಈಗ ಎಲ್ಲರೂ ಹೇಳಿದಾರಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. 25ಅಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಹಂಗೆ ಇತ್ತು ಬ್ಯಾಲೆನ್ಸ್ ಆಗಿ. ಏಪ್ರಿಲ್ ಮೇ ಒಂದು ಸ್ವಲ್ಪ ತುಂಬ ಕಷ್ಟ ಇತ್ತು. ಅದರಲ್ಲಿ ಮೇಲಂತೂ ನಮ್ಮದು ಕಾರ್ ಆಕ್ಸಿಡೆಂಟ್ ಆಗಿ ಅದೊಂದು ಸ್ವಲ್ಪ ಸಖತ್ ತಲೆನೋವು ಅನ್ನಿಸ್ತು. ಅದೇನು ತುಂಬ ದೊಡ್ಡ ಮ್ಯಾಟ್ರೇನಲ್ಲ. ಆದರೂ ಆ ಟೈಮಿಗೆ ನಮಗೆ ಯಾವತ್ತೂ ಆಗದೆ ಇರೋದು ಹಂಗೆಲ್ಲ ನಡೆದಾಗ ಬೇಜಾರಾಗುತ್ತೆ. ಅವರು ನಡ್ಕೊಂಡಿದ್ದ ರೀತಿ ಏನು ಅಂದರೆ, ಯಾವತ್ತೂ ಯಾರಿಗೂ ಒಳ್ಳೇದು ಬಯಸಬಾರ್ದು, ಎಲ್ಪ್ ಮಾಡಬಾರ್ದು ಅನ್ನೋದು ಅದರಿಂದ ಪಾಠ ಕಲಿತೆ ನಾನು. ಅದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್. ಅದಾದಮೇಲೆ ಹಂಗೆ ನಡೀತಾ ಇತ್ತು ಡಿಸೆಂಬರ್ವರೆಗೂ ಅಷ್ಟೇ. ಗುಡ್ ಅಂದರೆ ಹೋದ ವರ್ಷ ನಮಗೆ ಏನಾಗಿತ್ತು 25 ಗುಡ್ ಅಂತ ಏನು ನನ್ನ ಒಂದು ಪರ್ಸ್ನಲ್ ಆಗಿ ಗುಡ್ ಅಂತ ಏನೂ ಇಲ್ಲ. ಬಟ್ ನಮ್ಮ ಹಸ್ಬೆಂಡ್ ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಕೊಡ್ಸಿದ್ರು, ಅದೇ ಗುಡ್ ಮೆಮೊರಿ ನನಗೆ. ಎಷ್ಟು ಅದು ಅವ್ರದ್ದು, ನಂದು ಸಪ್ರೇಟಾಗಿ ನಂದು. ನನಗೆ ತುಂಬ ಬಟ್ಟೆಗಳು ತೊಗೊಂಡೆ ಈ ವರ್ಷ, ಅದೇ ಗುಡ್ ಎಕ್ಸ್ಪೀರಿಯೆನ್ಸ್, ಇನ್ನೇನಿಲ್ಲ. 26ಅಲ್ಲಿ ಏನು ಮಾಡಬೇಕು ಅಂದರೆ ಒಂದು ಮನೆ ಮಾಡಬೇಕು ಅಂತ ತುಂಬ ಆಸೆ ಇದೆ ನನಗೆ. 26ಅಲ್ಲಿ ಆಗಬೇಕದು ಅಂತ ಗೊತ್ತಿಲ್ಲ. ಏನು ಸೇವಿಂಗ್ಸ್ ಇಲ್ಲ, ಎಂಥದ್ದು ಇಲ್ಲ. ಬಟ್ ಆದರೂ ನನ್ನ ಮೈಂಡಲ್ಲಿ ಮಾಡ್ತೀವಿ ಅನ್ನೋದು ಜಾಸ್ತಿ ಇದೆ. 26ಅಲ್ಲಿ ಆಗಬೇಕು ಅನ್ನೋದು ಗೊತ್ತಿಲ್ಲ. ದೇವರು ದಯದಿಂದ ಆದರೆ ಚೆನ್ನಾಗಿರುತ್ತೆ. ಆಗಲಿ ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ. ಅದು ನನ್ನ 26ನ ಆಸೆ. ಗೈಸ್, ಇನ್ನೊಂದು ಮರ್ತೋಗಿದೆ. 26 ಜನವರಿ 3ನೇ ತಾರೀಕು ಅನಿಸುತ್ತೆ ಬಂದಿದ್ದು ನಂದು. ಈ ವರ್ಷ ಟೋಟಲ್ ಮಾಡಿದ್ರೆ 2026 3 ಬರುತ್ತೆ. ನಂದು 3ನೇ ತಾರೀಕೆ ಪಾಸ್ಪೋರ್ಟ್ ಬಂದಿದೆ. ಇನ್ನೊಂದೇನು ಅಂದರೆ, ಎಷ್ಟು ದಿನ ಬದುಕಿರ್ತೀವೋ ಇರಲ್ವೋ ಗೊತ್ತಿಲ್ಲ. ಇರೋಷ್ಟು ದಿವಸ ಚೆನ್ನಾಗಿರ್ಬೇಕು. ಕಿತ್ತಾಡೋದು, ಮಾತು ಬಿಡೋದು. ಈಗ ನನಗೊಬ್ರು ಪರಿಚಯದವರು, ಅವರು ಹಸ್ಬೆಂಡ್ ತೀರ್ಕೊಂಬಿಟ್ರು ಪಾಪ. ಅವ್ರಿಗಿಬ್ರು ಹೆಣ್ಮಕ್ಳು. ಅವ್ರು ಸಿಂಗಲ್ ಪೇರೆಂಟಾಗಿ ಅವ್ರ ಮಕ್ಳನ್ನ ಹೇಗೆ ಸಾಕ್ತಾರೆ ಅನ್ನೋದು, ಅದು ನೆನೆಸ್ಕೊಂಡ್ರೆ ನಮಗೇನೆ ಒಂಥರ ಧೈರ್ಯನೇ ಸಾಲಲ್ಲ. ಅವ್ರು ಹೆಂಗೆ ಅದನ್ನು ಫೇಸ್ ಮಾಡಿ ಬದುಕ್ತಾರೋ ಗೊತ್ತಿಲ್ಲ. ಅದೆಲ್ಲ ನೋಡ್ತಾ ಇದ್ರೆ ಇವತ್ತು ಚೆನ್ನಾಗಿದ್ದವ್ರು ನಾಳೆ ಇರಲ್ಲ, ಬದುಕಿರ್ತಾರೋ ಇಲ್ವೋ. ಇರೋಷ್ಟು ದಿನ ಚೆನ್ನಾಗಿರಬೇಕು. ಸಿಲ್ಲಿ ಮ್ಯಾಟ್ರಿಗೆಲ್ಲ ಕಿತ್ತಾಡ್ಕೊಂಡು ಮಾತಾಡೋದು ಬಿಟ್ಟು, ಏನು ನಾಳೆ ಸತ್ರ ಏನು ಸಿಗುತ್ತೆ ಅಲ್ಲಿ? ಏನೂ ಸಿಗಲ್ಲ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತಾಡಿ ಬಗೆಹರಿಸ್ಕೊಂಬಿಡಿ. ಏನೇ ಒಂದು ಭಿನ್ನಾಭಿಪ್ರಾಯ ಇದ್ರು ಅದನ್ನ ಕಂಟಿನ್ಯೂ ಮಾಡಿ ಮಾತು ಬಿಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಯಾವತ್ತೂ ಯಾರು ಶಾಶ್ವತ ಅಲ್ಲ. ಇವತ್ತು ಚೆನ್ನಾಗಿದ್ದವರು ನಾಳೆ ಇಲ್ಲ ಅಂತ ಕೇಳಿದಾಗಲೇ ನನಗೆ ಅದು ಎಷ್ಟು ಬೇಜಾರಾಯಿತು ಅಂದರೆ, ಸಖತ್ ಬೇಜಾರಾಯಿತು. ಅವ್ರಿಗೆ ಧೈರ್ಯ ಕೊಡಲಿ ಆ ದೇವರು, ಬದುಕೋ ಶಕ್ತಿ, ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಳ್ಳಿ. ಆ ಮಕ್ಕಳೇ ನಾಳೆ ಅವ್ರಿಗೆ ಆಧಾರ ಆಗ್ತಾರೆ ಅಂತ ಅನ್ಕೊಂತ ದೇವ್ರನ್ನ ಬೇಡ್ಕೊತೀನಿ ಗೈಸ್, ಅಷ್ಟೇ. ಗೈಸ್, ನಮ್ಮಮ್ಮ ಸ್ಯಾರಿ ತಗೊಂತಿದ್ದಾರೆ, ಹೆಂಗ್ ಹುಡ್ಕೊಂಡಿದ್ದಾರೆ ನೋಡಿ ಗೈಸ್. ನಮ್ಮಮ್ಮ ಹಿಂಗೆ ಹಿಡ್ಕೊಂಡಿದ್ದಾರೆ ನೋಡಿ. ನಮ್ಮಮ್ಮ ಡೈಲಿ ಹಿಂಗೆ ನಮ್ಮಮ್ಮ ದಪ್ಪ ಏನು ಕಾಣಲ್ಲ. ರೆಡ್ ಅದು ಕಾಣುತ್ತೆ ಬೇರೆ ಕಲರ್ ಹಾಕೊಂಡ್ರೆ ಸೀರೆಗೆ.
ಅದಕ್ಕೆ ನಂಗೆ ಕಾಣಿಸ್ತೈತೆ, ಅದಕ್ಕೆ ಫೇಸು ಕೂಡ ಡಲ್ ಆಗುತ್ತೆ. ಗೈಸ್ ಅವ್ರಲ್ಲಿ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಆಗಲಿಂದ ಬಡ್ಕೊಂಡು ಸಾಯ್ತಾ ಇದ್ದೀನಿ. ಅವ್ರ ಪಾಡಿಗೆ ಅವ್ರು ಮಾತಾಡ್ತಾರೆ. ನನಗೆ ಗೊತ್ತಿರಲಿಲ್ಲ. ವಿಡಿಯೋ ಆಫ್ ಮಾಡ್ತೀನಿ, ಆಮೇಲೆ ಸಿಗೋಣ, ಬಾಯ್. ನಮ್ಮಮ್ಮ ಅವರೆಕಾಯಿ ಸುಲಿತಾ ಇದ್ದಾರೆ. 20 ದಿವಸ ನಮ್ಮ ಮನೇಲಿದ್ದು ಈಗ ಇಲ್ಲಿ ಬಂದವ್ರೆ, ಅಲ್ಲಿ ಚೆಕ್ ಮಾಡಿಸ್ಕೋಬೇಕು ಅಂತ. ಏನು ಹೇಳ್ತಾರೆ ಹಂಗೆ ಒಂದು ಸಿಂಗಲ್ ಹಾಕ್ಸಕ್ಕೂ ಎಷ್ಟು ಕೇಳು ಹಂಗೆ ಬರೋಣ. ಅವರೆಕಾಯಿ ಸುಲಿತಾ ಕೂತವ್ರೆ, ಬರೋಣ ಅಂದೆ. ಯಾರು ಬಾಯ್, ಎಲ್ಲಿ ಅವರು? ಬಾಯ್ ಬಾಯ್, ಸಿ ಯು, ಟಾಟಾ. ಬರಲ್ವಾ ಬಿಡಕ್ಕೆ ಬರ್ತೀನಿ ಅಂತಲ್ಲ. ಬಾಯ್. ಪಾರ್ಟಿ ಬೇಕಂತೆ ಗೈಸ್ ನಮ್ಮ ಅಕ್ಕನ ಮಗಳಿಗೆ. ಇವರು ಪಾರ್ಟಿ ಕೊಡಿಸ್ತೀನಿ ಅಂತ ಹೋಗ್ತಾವ್ರೆ. ನಮ್ಮನೆ ಇಲ್ಲಿದ್ರೇನು ಅಲ್ಲಿದ್ರೇನು ಎರಡು ಇಲ್ಲ, ನಂಗೆ ಅಲ್ಲೇ ಆಗ್ಬೇಕು. ಅಲ್ಲ ಇಲ್ಲೇ ನೋಡಿದ್ರೆ ರೇಟ್ ಎಲ್ಲ ಕಡಿಮೆ. ನಂಗೆ ಪರವಾಗಿಲ್ಲ ಜಾಸ್ತಿ ಆದ್ರೆ. ಮ್ಯೂಟ್ ಮಾಡು. ಬಾಯ್ 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 ಕಣ ಕೆಂಚ. ಬಾಯ್ ಹೊಟ್ಟೆ ಉರಿ ಅವಳಿಗೆ. ನಿಕಾಲ್ ಮಾಡ್ತೀನಿ. ಬಾಯ್ ಬಾಯ್ ಗೈಸ್. ಈಗ ಹೊರಟ್ವಿ ನಮ್ಮ ಮನೆಯಿಂದ ಮನೆಗೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಗೈಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗ್ ನಾನು ಎಲ್ಲ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿದ್ದಾರೆ, ಯಾವ್ಯಾವ ಥರ ಹೊಲಿಸಿದ್ದೀನಿ ಅನ್ನೋದನ್ನ ಒಂದು ವ್ಲಾಗ್ ಮಾಡ್ತೀನಿ. ಅದರಲ್ಲಿ ನೀವು ನೋಡ್ಬೋದು ಗೈಸ್.